ಹಿಂದೂ ಧರ್ಮ ಗ್ರಂಥಗಳಲ್ಲಿ ಬರೆದ ಅನೇಕ ಕಥೆಗಳಲ್ಲಿ ಸ್ವರ್ಗ ಮತ್ತು ನರಕವನ್ನು ಉಲ್ಲೇಖಿಸಲಾಗಿದೆ. ಪುರಾಣಗಳ ಪ್ರಕಾರ ಸ್ವರ್ಗವು ದೇವರು ವಾಸಿಸುವ ಸ್ಥಳವಾಗಿದೆ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವ ವ್ಯಕ್ತಿಯ ಆತ್ಮವು ಅಲ್ಲಿ ಸ್ಥಾನವನ್ನು ಪಡೆಯುತ್ತದೆ. ಇದಕ್ಕೆ ವಿರುದ್ಧವಾಗಿ ಕೆಟ್ಟ ಕೆಲಸ ಮಾಡುವವರನ್ನು ನರಕಕ್ಕೆ ಕಳುಹಿಸಲಾಗುತ್ತದೆ. ಅಲ್ಲಿ ಅವರನ್ನು ಬಿಸಿ ಎಣ್ಣೆಯಲ್ಲಿ ಕರಿಯಲಾಗುತ್ತದೆ ಮತ್ತು ಇನ್ನೂ ಅನೇಕ ರೀತಿಯ ಭಯಾನಕ ಶಿಕ್ಷೆಗಳನ್ನು ನೀಡಲಾಗುತ್ತದೆ. ಗರುಡ ಪುರಾಣ ಪುಸ್ತಕದಲ್ಲಿ ಸಾವಿನ ನಂತರದ ಘಟನೆಗಳು, ಪ್ರೇತಲೋಕ, ಯಮಲೋಕ, ನರಕ ಮತ್ತು 84 ಲಕ್ಷ ಜಾತಿಗಳ ಜೀವನ ಇತ್ಯಾದಿಗಳನ್ನು ವಿವರವಾಗಿ ವಿವರಿಸಲಾಗಿದೆ. ಗರುಡ ಪುರಾಣದ ಪ್ರಕಾರ ಈ ಎಲ್ಲಾ ಕಠಿಣ ಶಿಕ್ಷೆಗಳು ಯಮರಾಜನ ಆದೇಶದ ಮೇರೆಗೆ ಯಮಕಿಂಕರರು ಘೋರವಾದ ಪಾಪಗಳನ್ನು ಮಾಡುವವರಿಗೆ ಸತ್ತ ನಂತರ ನರಕದಲ್ಲಿ ನೀಡುವ ಯಮನ ಹಿಂಸೆಗಳಾಗಿವೆ. ಒಬ್ಬ ವ್ಯಕ್ತಿಯ ಮರಣದ ನಂತರ ನರಕದಲ್ಲಿ ಯಮರಾಜನು ನೀಡುವ 28 ಬಗೆಯ ಕಠಿಣ ಶಿಕ್ಷೆಗಳ ಬಗ್ಗೆ ತಿಳಿಯೋಣ. ಶಿಕ್ಷೆ 1. ತಮಿಸ್ರ, ಅತಿಕ್ರಮಣ, ಕಳ್ಳತನ ಅಥವಾ ದರೋಡೆಯಂತಹ ಇತರರ ಆಸ್ತಿಯನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುವ ಜನರು. ತಮಿಸ್ರದ ಪ್ರಕಾರ ಯಮರಾಜನಿಂದ ಶಿಕ್ಷೆಗೆ ಗುರಿಯಾಗುತ್ತಾರೆ. ಶಿಕ್ಷೆ: ಕಬ್ಬಿಣದ ದೊಣ್ಣೆಗಳಿಂದ ಮತ್ತು ಇನ್ನಿತರ ಬಲವಾದ ದೊಣ್ಣೆಗಳಿಂದ ಹೊಡೆಯುತ್ತಾರೆ. ಬಲಿಪಶು ರಕ್ತಸ್ರಾವವಾಗುವವರೆಗೆ ಮತ್ತು ಪ್ರಜ್ಞಾಹೀನರಾಗುವವರೆಗೆ ಇದನ್ನು ಮಾಡಲಾಗುತ್ತದೆ. ಶಿಕ್ಷೆ 2. ಅಂಧಮಿತ್ರಂ, ಅಪರಾಧ: ತಮ್ಮ ಸಂಬಂಧವನ್ನು ಪ್ರಾಮಾಣಿಕವಾಗಿ ಕಾಪಾಡಿಕೊಳ್ಳದ ಮತ್ತು ಪರಸ್ಪರ ಮೋಸ ಮಾಡುವ ಗಂಡ ಮತ್ತು ಹೆಂಡತಿಯನ್ನು ಅಂಧಮಿತ್ರಂ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ. ಶಿಕ್ಷೆ: ಅಂಧಮಿತ್ರಂನಲ್ಲಿ ತಮಿಸ್ರದಲ್ಲಿ ನೀಡಲಾಗುತ್ತಿರುವಂತೆಯೇ ಚಿತ್ರಹಿಂಸೆ ನೀಡಲಾಗುತ್ತಿದ್ದು, ಇದರಲ್ಲಿ ಬಲಿಪಶು ಪ್ರಜ್ಞೆ ತಪ್ಪುವವರೆಗೂ ಹಗ್ಗದಿಂದ ಬಿಗಿಯಾಗಿ ಕಟ್ಟಲಾಗುತ್ತದೆ. ಶಿಕ್ಷೆ 3. ರೌರವಂ, ಅಪರಾಧ: ಇತರರ ಆಸ್ತಿ ಅಥವಾ ಸಂಪನ್ಮೂಲಗಳನ್ನು ಆನಂದಿಸುವ ಜನರು. ರೌರವಂ ಶಿಕ್ಷೆ ಪ್ರಕಾರ ಅಂತಹ ವ್ಯಕ್ತಿಯನ್ನು ಅಪಾಯಕಾರಿ ಹಾವುಗಳಿಂದ ಶಿಕ್ಷಿಸಲಾಗುತ್ತದೆ. ಅಲ್ಲಿ ರುರು ಎಂಬ ಸರ್ಪವು ಆ ವ್ಯಕ್ತಿಯ ಸಮಯ ಮುಗಿಯುವವರೆಗೆ ಅವನನ್ನು ಶಿಕ್ಷಿಸುತ್ತದೆ. ಶಿಕ್ಷೆ 4. ಮಹಾರೌರವಂ, ಅಪರಾಧ: ಬೇರೊಬ್ಬರ ಆಸ್ತಿಯನ್ನು ನಾಶಪಡಿಸುವುದು, ಬೇರೊಬ್ಬರ ಆಸ್ತಿಯನ್ನು ಅಕ್ರಮವಾಗಿ ಸ್ವಾಧೀನಪಡಿಸಿಕೊಳ್ಳುವುದು, ಇತರರ ಹಕ್ಕುಗಳನ್ನು ಕಸಿದುಕೊಳ್ಳುವುದು ಮತ್ತು ಆಸ್ತಿಯನ್ನು ಅಕ್ರಮವಾಗಿ ಸ್ವಾಧೀನಪಡಿಸಿಕೊಳ್ಳುವ ಮೂಲಕ ಅವರ ಆಸ್ತಿ ಮತ್ತು ಕುಟುಂಬವನ್ನು ನಾಶಪಡಿಸುವುದು. ಶಿಕ್ಷೆ: ವಿಷಕಾರಿ ಹಾವುಗಳಿಂದ ಕಚ್ಚಿಸುವುದು. ಶಿಕ್ಷೆ 5. ಕುಂಬಿಪಾಕಂ, ಅಪರಾಧ: ಮೋಜಿಗಾಗಿ ಪ್ರಾಣಿಗಳನ್ನು ಕೊಲ್ಲುವುದು. ಶಿಕ್ಷೆ: ಅಂತಹ ವ್ಯಕ್ತಿಗಳನ್ನು ನರಕದಲ್ಲಿ ಬಿಸಿ ಎಣ್ಣೆ ಪಾತ್ರೆಗಳಲ್ಲಿ ಬೇಯಿಸಲಾಗುತ್ತದೆ. ಶಿಕ್ಷೆ 6. ಕಲಾಸೂತ್ರಂ, ಅಪರಾಧ: ತಮ್ಮ ಹೆತ್ತವರು ಮತ್ತು ಹಿರಿಯವರನ್ನು ಅವಮಾನಿಸುವ ಮತ್ತು ಕಿರುಕುಳ ನೀಡುವ ಜನರು. ಶಿಕ್ಷೆ: ಕಲಾಸೂತ್ರಂ ಪ್ರಕಾರ ಅಂತಹ ಜನರನ್ನು ಬಿಸಿ ಮತ್ತು ಸುಡುವ ನೆಲದ ಮೇಲೆ ಓಡಿಸಲಾಗುತ್ತದೆ. ಅವರು ತಮ್ಮ ಹಿರಿಯವರಿಗೆ ಮಾಡಿದಂತೆಯೇ ನಡೆಸಿಕೊಳ್ಳುತ್ತಾರೆ. ಶಿಕ್ಷೆ 7. ಅಸಿತ ಪಾತ್ರ, ಅಪರಾಧ: ಒಬ್ಬರ ಕರ್ತವ್ಯಗಳನ್ನು ತ್ಯಜಿಸುವುದು, ದೇವರ ಆದೇಶಗಳನ್ನು ಉಲ್ಲಂಘಿಸುವುದು ಮತ್ತು ಧಾರ್ಮಿಕ ಆಚರಣೆಗಳನ್ನು ಉಲ್ಲಂಘಿಸುವುದು. ಶಿಕ್ಷೆ: ಅಂತಹ ವ್ಯಕ್ತಿಯು ಪ್ರಜ್ಞೆ ತಪ್ಪುವವರೆಗೂ ಹಸಿ ಎಲೆಗಳಿಂದ ಮಾಡಿದ ಚಾವಟಿ ಅಥವಾ ಚಾಕುವಿನಿಂದ ಸಾವು. ಶಿಕ್ಷೆ 8. ಸುಕರಮುಖಂ, ಅಪರಾಧ: ಕರ್ತವ್ಯಗಳನ್ನು ತ್ಯಜಿಸುವುದು, ದುರಾಡಳಿತದ ಮೂಲಕ ಜನರ ಮೇಲೆ ದಬ್ಬಾಳಿಕೆ ಮಾಡುವುದು, ಅಮಾಯಕರನ್ನು ಶಿಕ್ಷಿಸುವುದು ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡುವುದು. ಶಿಕ್ಷೆ: ಅಂತಹ ವ್ಯಕ್ತಿಯನ್ನು ಪ್ರಾಣಿಗಳ ಚೂಪಾದ ಹಲ್ಲುಗಳ ಕೆಳಗೆ ತುಳಿದು ಪುಡಿ ಮಾಡುವ ಮೂಲಕ ಶಿಕ್ಷಿಸಲಾಗುತ್ತದೆ. ಶಿಕ್ಷೆ 9. ಅಂಧಕೂಪಂ, ಅಪರಾಧ: ಸಂಪನ್ಮೂಲಗಳನ್ನು ಹೊಂದಿದ್ದರೂ ಅಗತ್ಯವಿರುವವರಿಗೆ ಸಹಾಯ ಮಾಡದಿರುವುದು ಮತ್ತು ಒಳ್ಳೆಯ ಜನರನ್ನು ಹಿಂಸಿಸುವುದು. ಶಿಕ್ಷೆ: ಕಾಡು ಪ್ರಾಣಿಗಳ ನಡುವೆ ಬಿಡುವುದು, ಸಿಂಹ, ಹುಲಿ, ಹದ್ದು, ಹಾವು, ಚೇಳು ಮುಂತಾದ ವಿಷಕಾರಿ ಪ್ರಾಣಿಗಳಿರುವ ಬಾವಿಗೆ ಎಸೆಯುವುದು. ಶಿಕ್ಷೆ 10. ಅಗ್ನಿಕುಂಡಂ, ಅಪರಾಧ: ಇನ್ನೊಬ್ಬರ ಆಸ್ತಿಯನ್ನು ಬಲವಂತವಾಗಿ ಕದಿಯುವುದು, ಚಿನ್ನ ಮತ್ತು ರತ್ನಗಳನ್ನು ಕದಿಯುವುದು ಮತ್ತು ಅನ್ಯಾಯದ ಲಾಭವನ್ನು ಪಡೆಯುವುದು. ಶಿಕ್ಷೆ: ಅಂತಹ ವ್ಯಕ್ತಿಗಳ ಕೈಕಾಲುಗಳನ್ನು ಕಟ್ಟಿ ಬೆಂಕಿಯಲ್ಲಿ ಸುಡಲಾಗುತ್ತದೆ. ಶಿಕ್ಷೆ 11. ಕ್ರಿಮಿಭೋಜನಂ, ಅಪರಾಧ: ಅತಿಥಿಗಳನ್ನು ಅವಮಾನಿಸುವುದು ಮತ್ತು ಇತರರನ್ನು ಸ್ವಂತ ಲಾಭಕ್ಕಾಗಿ ಬಳಸುವುದು. ಶಿಕ್ಷೆ: ಅಂತಹ ವ್ಯಕ್ತಿಗಳನ್ನು ಕೀಟಗಳು ಮತ್ತು ಹಾವುಗಳ ನಡುವೆ ಬಿಡಲಾಗುತ್ತದೆ. ಶಿಕ್ಷೆ 12. ಸಲ್ಮಾಲಿ, ಅಪರಾಧ: ವ್ಯಭಿಚಾರ ಮಾಡುವುದು ಮತ್ತು ಕಾಮಕರೊಂದಿಗೆ ಅನೈತಿಕ ಸಂಬಂಧಗಳನ್ನು ಹೊಂದುವುದು. ಶಿಕ್ಷೆ: ಕಬ್ಬಿಣದಿಂದ ಮಾಡಿದ ಮಚ್ಚೆಯನ್ನು ಬಿಸಿ ಮಾಡಿ ಜನನಾಂಗದ ಭಾಗಕ್ಕೆ ಹಚ್ಚುವುದು. ಶಿಕ್ಷೆ 13. ವಜ್ರಕಾಂಡಕಂ, ಅಪರಾಧ: ಪ್ರಾಣಿಗಳು, ಮನುಷ್ಯರು ಮತ್ತು ಅಪರಿಚಿತರೊಂದಿಗೆ ಲೈಂಗಿಕತೆ. ಶಿಕ್ಷೆ: ಬೆಂಕಿಯಲ್ಲಿ ಸುಟ್ಟ ಚುಚ್ಚುವ ಚೂಪಾದ ಸೂಜಿಗಳಿಂದ ತಯಾರಿಸಲ್ಪಟ್ಟ ವಿಗ್ರಹಗಳಿಗೆ ದೇಹಕ್ಕೆ ಚುಚ್ಚುವಂತೆ ಬಲವಾಗಿ ಅಪ್ಪಿಕೊಳ್ಳುವುದು. ಶಿಕ್ಷೆ 14. ವೈತರಣಿ, ಅಪರಾಧ: ಒಬ್ಬರ ಅಧಿಕಾರದ ಅನಗತ್ಯ ಲಾಭವನ್ನು ಪಡೆದುಕೊಳ್ಳುವುದು, ವ್ಯಭಿಚಾರ ಮಾಡುವುದು ಮತ್ತು ಧರ್ಮದ ವಿರುದ್ಧ ವರ್ತಿಸುವುದು. ಶಿಕ್ಷೆ:
ಮೆದುಳು, ರಕ್ತ, ಕೂದಲು, ಎಲುಬು, ಉಗುರು, ಮಾಂಸದಂತಹ ಎಲ್ಲಾ ಮಾನವ ಕಲ್ಮಶಗಳಿಂದ ತುಂಬಿದ ನದಿಯಲ್ಲಿ ಅಂತಹ ವ್ಯಕ್ತಿಯನ್ನು ಮುಳುಗಿಸುವುದು. ಅಲ್ಲಿ ಅವನು ವಿವಿಧ ರೀತಿಯ ಭಯಾನಕ ಪ್ರಾಣಿಗಳಿಂದ ಆಕ್ರಮಣಕ್ಕೊಳಗಾಗುತ್ತಾನೆ. ಶಿಕ್ಷೆ 15 ಪುಯೋದಕಂ ಅಪರಾಧ. ಒಬ್ಬ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಭೋಗವನ್ನು ಹೊಂದಿದ್ದರೂ ಅವಳನ್ನು ಮದುವೆಯಾಗದೆ ಮತ್ತು ಲೈಂಗಿಕ ಸಂಭೋಗದ ಸಮಯದಲ್ಲಿ ಪ್ರಾಣಿಯಂತೆ ವರ್ತಿಸುವ ಪುರುಷ. ಶಿಕ್ಷೆ ಅಂತಹ ವ್ಯಕ್ತಿಯನ್ನು ಮೂತ್ರ, ರಕ್ತ, ಲೋಳೆ, ವಿಷಕಾರಿ ಕೀಟಗಳು ಮತ್ತು ಪ್ರಾಣಿಗಳೊಂದಿಗೆ ಬಿಡಲಾಗುತ್ತದೆ. ಶಿಕ್ಷೆ 16 ಮರಣದಂಡನೆ ಅಪರಾಧ. ಆಹಾರಕ್ಕಾಗಿ ಪ್ರಾಣಿಗಳನ್ನು ಹಿಂಸಿಸುವುದು ಮತ್ತು ಕೊಲ್ಲುವುದು. ಶಿಕ್ಷೆ ವ್ಯಕ್ತಿಯ ದೇಹದ ಭಾಗವನ್ನು ಕತ್ತರಿಸಿ ಬಾಣಗಳಿಂದ ಚುಚ್ಚಲಾಗುತ್ತದೆ. ಶಿಕ್ಷೆ 17 ವಿಸಾಮಾನ್ ಅಪರಾಧ. ಶ್ರೀಮಂತರು ಬಡವರನ್ನು ಶೋಷಿಸುತ್ತಾರೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡುವುದಿಲ್ಲ. ಶಿಕ್ಷೆ ಅಂತಹ ವ್ಯಕ್ತಿಗಳನ್ನು ನಿರಂತರವಾಗಿ ಕೋಲುಗಳಿಂದ ಹೊಡೆಯಲಾಗುತ್ತದೆ. ಶಿಕ್ಷೆ 18 ಲಾಲಾಭಕ್ಷಂ ಅಪರಾಧ. ಕಾಮಭರಿತ ಪುರುಷ ಹೆಂಡತಿ ತನ್ನ ಸಂಗಾತಿಯನ್ನು ಹಿಂಸಿಸುತ್ತಿದ್ದರೆ ಅಥವಾ ಅನಗತ್ಯ ಲೈಂಗಿಕ ಸಂಭೋಗವನ್ನು ಹೊಂದಿದ್ದರೆ, ಸಂಭೋಗದ ಸಮಯದಲ್ಲಿ ಜನನಾಂಗದ ದ್ರವವನ್ನು ನುಂಗಲು ಯಾರನ್ನಾದರೂ ಒತ್ತಾಯಿಸಿದರೆ, ಶಿಕ್ಷೆ ಅಂತಹ ಮನುಷ್ಯನನ್ನು ವೀರ್ಯದ ನದಿಯಲ್ಲಿ ಎಸೆದು ವೀರ್ಯವನ್ನು ತಿನ್ನಿಸುವುದು. ಶಿಕ್ಷೆ 19 ಸರ್ಮೇಶ್ಯನಂ ಅಪರಾಧಗಳು. ಆಹಾರದಲ್ಲಿ ವಿಷವನ್ನು ಬೆರೆಸುವುದು, ಸಾಮೂಹಿಕ ಹತ್ಯೆ, ದೇಶವನ್ನು ಹಾಳು ಮಾಡುವುದು, ಮನೆಗಳನ್ನು ಲೂಟಿ ಮಾಡುವುದು, ಸಂಕಟವನ್ನು ಉಂಟು ಮಾಡುವುದು ಮತ್ತು ನರಮೇಧ ಮಾಡುವುದು. ಶಿಕ್ಷೆ ಅಂತಹ ವ್ಯಕ್ತಿಯನ್ನು ಮಾಂಸವನ್ನು ಹರಿದು ತಿನ್ನುವ ಸಾವಿರಾರು ನಾಯಿಗಳಿಂದ ದಾಳಿ ಮಾಡಿಸಲಾಗುತ್ತದೆ. ಶಿಕ್ಷೆ 20 ಅವಿಚಿ ಅಪರಾಧ. ಸುಳ್ಳು ಸಾಕ್ಷ್ಯವನ್ನು ನೀಡುವುದು, ಸುಳ್ಳು ಪ್ರಮಾಣ ಮಾಡುವುದು ಮತ್ತು ಸುಳ್ಳು ಹೇಳುವುದು. ಶಿಕ್ಷೆ ಅಂತಹ ವ್ಯಕ್ತಿಯನ್ನು ಜೀವಂತ ದೇಹದ ಜೊತೆಗೆ ಎತ್ತರದಿಂದ ಎಸೆಯಲಾಗುತ್ತದೆ ಮತ್ತು ಅದೇ ಮಣ್ಣಿನಲ್ಲಿ ಹೂಡಲಾಗುತ್ತದೆ. ಶಿಕ್ಷೆ 21 ಅಯಾಮಾನಂ ಅಪರಾಧ. ಮದ್ಯಪಾನ ಮತ್ತು ಇತರ ಅಮಲು ಪದಾರ್ಥಗಳ ಸೇವನೆ. ಶಿಕ್ಷೆ ಮಹಿಳೆಯರು ಕರಗಿದ ಕಬ್ಬಿಣವನ್ನು ಮತ್ತು ಪುರುಷರು ಕರಗಿದ ಲೋಹಗಳ ಕಲ್ಮಶವನ್ನು ಕುಡಿಯಲು ನೀಡಲಾಗುತ್ತದೆ. ಶಿಕ್ಷೆ 22 ರಕ್ಷೋಭಾಜಂ ಅಪರಾಧ. ಪ್ರಾಣಿಗಳನ್ನು ಕ್ರೂರವಾಗಿ ಕೊಲ್ಲುವುದು, ಮನುಷ್ಯನನ್ನು ಬಲಿಕೊಟ್ಟು ನಂತರ ಅವನ ಮಾಂಸವನ್ನು ತಿನ್ನುವುದು. ಶಿಕ್ಷೆ ಅಂತಹ ವ್ಯಕ್ತಿಯು ತನ್ನ ಇಡೀ ಜೀವನದಲ್ಲಿ ಕೊಂದ ಎಲ್ಲಾ ಪ್ರಾಣಿಗಳಿಂದ ಆಕ್ರಮಣಕ್ಕೊಳಗಾಗುತ್ತಾನೆ. ಶಿಕ್ಷೆ 23 ಸುಲೋಪಾತ್ರಂ ಅಪರಾಧ. ಇತರರನ್ನು ವಂಚಿಸುವ ಮೂಲಕ ಹಾನಿಯನ್ನುಂಟು ಮಾಡುವುದು, ಅಮಾಯಕರನ್ನು ಕೊಲ್ಲುವುದು, ಆತ್ಮಹತ್ಯೆ ಮಾಡಿಕೊಳ್ಳುವುದು ಮತ್ತು ವ್ಯಕ್ತಿಯ ನಂಬಿಕೆಗೆ ದ್ರೋಹ ಮಾಡುವುದು. ಶಿಕ್ಷೆ ಹಕ್ಕಿಯ ಕೊಕ್ಕಿನಿಂದ ಮಾಡಿದ ತ್ರಿಶೂಲದಿಂದ ಹಿಂಸೆ ಕೊಡಲಾಗುತ್ತದೆ. ಹಸಿವು ಮತ್ತು ಬಾಯಾರಿಕೆಯಿಂದ ಪೀಡಿಸುವುದು. ಶಿಕ್ಷೆ 24 ಕ್ಷರಕರ್ಮ ಅಪರಾಧ. ಒಳ್ಳೆಯ ಜನರನ್ನು ಅವಮಾನಿಸುವುದು ಮತ್ತು ಕೆಟ್ಟ ಚಟುವಟಿಕೆಗಳಲ್ಲಿ ತೊಡಗುವುದು, ಹಿರಿಯರನ್ನು ದೂಷಿಸುವುದು ಮತ್ತು ಸ್ವಾರ್ಥಿಯಾಗುವುದು. ಶಿಕ್ಷೆ ತಲೆ ಕೆಳಗಾಗಿ ನೇತಾಡಿಸುವ ಮೂಲಕ ದುಷ್ಟ ಶಕ್ತಿಗಳಿಂದ ಚಿತ್ರಹಿಂಸೆ ಕೊಡಲಾಗುತ್ತದೆ. ಶಿಕ್ಷೆ 25 ದಂಡಸೂಮ್ ಅಪರಾಧ. ಪ್ರಾಣಿಗಳಂತೆ ಇತರರನ್ನು ಹಿಂಸಿಸುವುದು. ಶಿಕ್ಷೆ ಅಂತವರನ್ನು ಕ್ರೂರ ಪ್ರಾಣಿಗಳಿಂದ ಜೀವಂತವಾಗಿ ತಿನ್ನಿಸಲಾಗುತ್ತದೆ. ಶಿಕ್ಷೆ 26 ವಾಟರೋದ್ರಾಮ್ ಅಪರಾಧ. ಕಾಡುಗಳು, ಪರ್ವತಗಳು ಮತ್ತು ಮರಗಳಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಕಿರುಕುಳ ಕೊಡುವುದು. ಶಿಕ್ಷೆ ಕೈಕೋಳ ಹಾಕುವುದು ಮತ್ತು ಬೆಂಕಿ, ವಿಷ ಮತ್ತು ವಿವಿಧ ಆಯುಧಗಳಿಂದ ಚಿತ್ರಹಿಂಸೆ ನೀಡಲಾಗುತ್ತದೆ. ಶಿಕ್ಷೆ 27 ಪಕ್ಷಾವರ್ತನಕಂ ಅಪರಾಧ. ಹಸಿದವನಿಗೆ ಆಹಾರ ನೀಡದಿರುವುದು ಮತ್ತು ಕೆಟ್ಟದಾಗಿ ನಡೆಸಿಕೊಳ್ಳುವುದು. ಶಿಕ್ಷೆ ಅಂತಹ ವ್ಯಕ್ತಿಗಳ ಕಣ್ಣುಗಳನ್ನು ಪಕ್ಷಿಗಳ ಸಹಾಯದಿಂದ ಕಿತ್ತು ಹಾಕಲಾಗುತ್ತದೆ. ಶಿಕ್ಷೆ 28 ಸೂಚಿಮುಖಂ ಅಪರಾಧ. ಹಣವನ್ನು ಕದಿಯುವುದು ಮತ್ತು ಕಪ್ಪು ವ್ಯವಹಾರ, ಕದ್ದ ಹಣವನ್ನು ಠೇವಣಿ ಮಾಡುವುದು. ಶಿಕ್ಷೆ ಸೂಜಿಯಂತಹ ಹರಿತವಾದ ಉಪಕರಣಗಳಿಂದ ಉಗುರುಗಳನ್ನು ಚುಚ್ಚುವುದು. ಆಹಾರ ಮತ್ತು ನೀರನ್ನು ನೀಡದೆ ಚಿತ್ರಹಿಂಸೆ ಕೊಡಲಾಗುತ್ತದೆ.